ಮನೆಗೆ ಸುಂದರವಾದ ಹೂದೋಟ, ಮನೆಯ ಅಕ್ಕಪಕ್ಕ ಗಾರ್ಡನ್ ಇದ್ರೆ ಮನೆಯ ವಾತಾವರಣವೇ ಬೇರೆ. ಇಲ್ನೋಡಿ, ಇಲ್ಲೊಬ್ರು ಮನೆಯಲ್ಲಿಯೇ ಗಾರ್ಡನ್ ಮಾಡಿದ್ದಾರೆ. ವಿಶೇಷ ಏನಂದ್ರೆ ಪ್ಲಾಸ್ಟಿಕ್ ಚೀಲ, ಬಾಟಲ್, ಥರ್ಮಕೋಲ್ ಅನ್ನ ಬಳಸಿ ಗಿಡಗಳನ್ನ ಬಳಸಿದ್ದಾರೆ. ಈ ಗಾರ್ಡನ್ ಹೇಗಿದೆ ಅಂತ ನೀವು ಒಮ್ಮೆ ನೋಡಿ. ನಮ್ಮಲ್ಲಿ ಯಾವುದು ಬೇಡ ಅಂತ ಉಪಯೋಗಿಸಿದ ಅದರಲ್ಲಿ ನಾನು ಒಂದು ಟೆರಸ್ದಲ್ಲಿ ಗಾರ್ಡನ್ ಮಾಡಿದ್ದೀನಿ. ಅದು ಹೆಚ್ಚಾಗಿ ಔಷಧಗಳ ಸಸ್ಯಗಳೂ ಇದ್ದಾವೆ, ದೇವರಿಗೆ ಬೇಕಾದಂಥ ಗಿಡಗಳೂ ಇದ್ದಾವೆ. ಅದು ಅಲ್ಲದೆ ನನ್ನ ಮನೆಗೆ ತರಕಾರಿ ಗಿಡಗಳನ್ನು ಮನೆಯಲ್ಲೇ ಉಪಯೋಗಿಸ್ತಾ ಇದ್ದೀನಿ. ಹಾಗೆ ಇನ್ನು ಅನೇಕ ಥರದ ಕ್ಯಾಕ್ಟಸ್ ಗಿಡಗಳು, ಬೇರೆ ಬೇರೆ ಥರದ ಗಿಡಗಳನ್ನು ತುಂಬ ಹಾಕಿ ನಾನು ಟೆರಸ್ದಲ್ಲಿನೇ ಎಲ್ಲನೂ ಬೆಳೆಸಿ ಉಪಯೋಗಿಸ್ತಾ ಇದ್ದೀನಿ. ಇದು ಕ್ಯಾಕ್ಟಸ್ ಗಿಡ. ಇದು ಸುಮಾರು 4 ವರ್ಷದಿಂದ ಇದು ಒಂದು ಬಾಟ್ಲಿ ಮೇಲೆ ಅರ್ಧ ಭಾಗ ಕಟ್ ಮಾಡಿ ಅದರಲ್ಲಿ ನಾನು ಈ ಥರ ಬೆಳೆಸಿದ್ದೀನಿ. ಇದು 4-5 ವರ್ಷ ಆಯಿತು ಇದಕ್ಕೆ. ನೋಡಿ, ಇದು ಏನು ಜಾಸ್ತಿ ಬಿಸಿಲು ಬೇಕಾಗಂಗಿಲ್ಲ, ನೆರಳಲ್ಲೇ ಬೆಳೆಯುತ್ತೆ. ಇದಕ್ಕೇನು ಅಂತ ನೀರು ಬೇಕಾಗಂಗಿಲ್ಲ. ಸುಮಾರು 1-2 ದಿವಸಕ್ಕೊಂದ್ಸಲ ಹಾಕಿದ್ರೆ ನಡೆಯುತ್ತೆ, ಚೆನ್ನಾಗಿರುತ್ತೆ. ಇದು ಎಲ್ಲನೂ ವೇಸ್ಟ್ದಲ್ಲಿನೇ ಮಾಡಿದ್ದು. ಇದು ಕ್ಯಾಕ್ಟಸ್. ಇದೆಲ್ಲ ನೋಡ್ತಾ ಇರೋದು ಎಲ್ಲ ಕಮಲನ. ಯಾವುದು ಒಂದು ಚಿಕ್ಕ ಚಿಕ್ಕ ಬಾಕ್ಸ್ದಲ್ಲಿ ನಾ ಬೆಳೆಸಿದ್ದೀನಿ. ಅದು ಒಂದು ಇದು ಪ್ಲಾಸ್ಟಿಕ್ ಕವರು, ಒಂದು ರಟ್ ಬ್ಯಾಂಡು, ಆಮೇಲೆ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಖಾಲಿ ಆದಿದ್ದು. ಅದು ಅಲ್ಲದೆ ಇದೆಲ್ಲ ವಾಪಸ್ ಕಳ್ಳಿ ಥರ ಇದೆ. ಆಮೇಲೆ ಇದು ಒಂದು ಥರ್ಮಾಕೋಲ್ ಬಾಕ್ಸ್ದಲ್ಲಿ ಮಾಡಿದ್ದು. ಇದು ಫುಲ್ಲು ಬಳ್ಳಿ. ಇದು 5 ವರ್ಷದಿಂದ ಇದೆ. ಇದು 4 ವರ್ಷದಿಂದ ಇದ್ದಾವೆ. ಸುಮಾರು ಒಂದು 5-6 ಕಲರ್ ಗುಲಾಬಿ ಇದ್ದಾವೆ. ಪುಟ್ಟ ಬಟನ್ ರೋಜು ದೊಡ್ಡದು. ಅದು ಶುಗರ್ ಕಾಯಿಲೆ ಇದ್ದವರಿಗೆ ಇನ್ಸುಲಿನ್ಸ್. ಅದು ದಿನ ಒಂದೊಂದು, ಬೆಳಗ್ಗೆ 2, ಸಾಯಂಕಾಲ 2 ಎಲೆನೂ ತಿನ್ಬೋದು. ಇಲ್ಲ ಅಂದರೆ ಅದು ಜ್ಯೂಸ್ ಥರ ಮಾಡಿಕೊಂಡು ಕುಡಿಬೋದು. ಅದು ಮಜ್ಜಿಗೆ ಹುಲ್ಲು ಅಂತ. ಅದು ಇದು ಶೀತ, ನೆಗಡಿ, ಕೆಮ್ಮು, ಜ್ವರ ಆದಾಗೆ ಅದು ಒಂಥರ ಕಷಾಯ ಮಾಡಿ ಕುಡಿಬೋದು ಅದನ್ನು. ಅದು ಅಲ್ಲದೆ ಅದು ಇನ್ಸುಲಿನ್ಸ್ದಲ್ಲಿನೂ ಮಿಕ್ಸ್ ಮಾಡಿನೂ ಕುಡಿದು ನಾವು ಇಟ್ಕೋಬೋದು. ಇಲ್ಲ ಚಹಾ ಮಾಡಿದಾಗೆ ಅದನ್ನು ಸ್ವಲ್ಪ ಒಂದೊಂದು ಎಲೆ ಹಾಕಿಬಿಟ್ರೆ ಚೆನ್ನಾಗಿ ವಾಸನೆ ಬರುತ್ತೆ. ಅದು ಅಲೋವೆರಾ. ಅದು ಸ್ಕಿನ್ ಪ್ರಾಬ್ಲಮ್ಗೆ ಎಲ್ಲದಕ್ಕೂ ಒಳ್ಳೆಯದು ಅಲೋವೆರಾ. ಅದು ಮಾಮೂಲಿ ಯಾರಾದರೂ ಹೊಟ್ಟೆ ನೋವು ಏನಾದರೂ ಆದರೆ ಅದರಲ್ಲಿ ಒಳಗಡೆ ದಪ್ಪ ಇದ್ದಿದ್ದ ಎಲೆದಲ್ಲಿ ಸ್ವಲ್ಪ 1 ಸ್ಪೂನು ಅದು ಜೆಲ್ ಅಂತ ಬರುತ್ತೆ ಒಳಗಡೆ, ಅದು 1 ಸ್ಪೂನು ತಗೋಬೇಕು. ಇಲ್ಲ ಅಂದರೆ ಅದು ಆರೆಂಜ್ ಜ್ಯೂಸ್ದಲ್ಲಿನೂ ಮಾಡಿಕೊಂಡು ಕುಡಿಬೋದು. ಅದು ಅಲೋವೆರಾ. ಅದು ನರಳೆ ಸೊಪ್ಪು ಅಂತ. ನರಗಳ ದೋಷಕ್ಕೆ ಅದು ಚಟ್ನಿ ಮಾಡ್ತಾರೆ, ಆಮೇಲೆ ಅದನ್ನು ಸಾಂಬಾರು ಮಾಡಿ ತಿಂತಾರೆ. ಆದರೆ ನಾನು ಬರೀ ಚಟ್ನಿ ಮಾಡಿ ಉಪಯೋಗಿಸ್ತಾ ಇದ್ದೀನಿ. ಅದನ್ನು ಒಂದೊಂದು ಕಟ್ ಮಾಡಿ ತಗೊಂಡು ಸ್ವಲ್ಪ ನಾರು ಬಿಡಿಸ್ಬಿಟ್ಟು ಅದನ್ನು ಸ್ವಲ್ಪ ಚಟ್ನಿ ಅಂದರೆ ಸ್ವಲ್ಪ ಫ್ರೈ ಮಾಡಿ ಚಟ್ನಿ ಮಾಡಿ ಕೊಬ್ಬರಿ ಹಾಕಿ ತಿನ್ಬೋದು. ಇದು ವೀಳ್ಯದೆಲೆ ಪೂಜೆಗೆ ಉಪಯೋಗಿಸ್ಬೋದು. ಆಮೇಲೆ ಇದನ್ನ ನಾವು ಒಂಥರ ಊಟ ಆದಮೇಲೆ ತಿನ್ನೋಕ್ಕೂ ತಾಂಬೂಲ ಥರ ಮಾಡಿಕೊಂಡು, ಅದು ಅಂದರೆ ಎಲೆನ ತಗೊಂಡು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದರಲ್ಲಿ ಸ್ವಲ್ಪ ಸಕ್ಕರೆ ಹಾಕಿ ಬಿಸಿ ಮಾಡಿ ಅದನ್ನು ಪುಡಿ ಮಾಡಿ ಅದರಲ್ಲಿ ಅಡಿಕೆ ಪುಡಿ, ಸ್ವಲ್ಪ ಸುಣ್ಣು, ಕಾನ್ಸ ಹಾಕ್ಬಿಟ್ಟು ಅದು ಅಡಿಕೆ ಊಟ ಆದಮೇಲೆ ತಿನ್ನೋಕೆ ಒಂಥರ ತಾಂಬೂಲ ಥರನೂ ಮಾಡ್ಕೋಬೋದು. ಆಮೇಲೆ ಕೆಮ್ಮು, ನೆಗಡಿ, ಜ್ವರ ಇದ್ದಾಗೂ ಕೂಡ ಅದನ್ನು ಎಲೆನ ತಿನ್ಬೋದು. ಅದು ವೀಳ್ಯದೆಲೆ. ಅಂತೋರಿ ಗಿಡ. ಇದಕ್ಕೆ ಏನು ಜಾಸ್ತಿ ಬೇಕಾಗಿಲ್ಲ, ಸ್ವಲ್ಪ ಮಣ್ಣು ಮರಳು ಹಾಕ್ಬಿಟ್ರೆ ಬೆಳೆಯುತ್ತೆ, ಚೆನ್ನಾಗಿ ಹೂ ಬಿಡುತ್ತೆ. ಇದು ಒಂದು ಸ್ವಲ್ಪ ಹೂವು ಆದಮೇಲೆ ತುಂಬ ದಿವಸ 1 ತಿಂಗಳವರೆಗೂ ಹೂವು ಇಡುತ್ತೆ, ಬಾಡೋದಿಲ್ಲ. ಇದು ಪ್ಲಾಸ್ಟಿಕ್ ಕವರು, ಸೋಪದ್ದು 5 kg ಕವರ್ ಪ್ಲಾಸ್ಟಿಕ್ದಲ್ಲಿ. ಅದು ಒಂದು ಗುಲಾಬಿ ಗಿಡ ಬೆಳೆಸಿದ್ದೀನಿ. ಹೂವು ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದೇ ಲೈನು ಎಲ್ಲ ಫುಲ್ಲು ಪ್ಲಾಸ್ಟಿಕ್ ಬಾಟ್ಲಲ್ಲಿ. ಇದು ಎಲ್ಲ ಫುಲ್ಲು ಗುಲಾಬಿ ಗಿಡಗಳನ್ನೇ. ಅದರಲ್ಲಿ ಒಂದರಲ್ಲಿ ತುಳಸಿ ಇದೆ, ಒಂದರಲ್ಲಿ ಗುಲಾಬಿ, ಹೀಗೆ ಎಲ್ಲ ಬೇರೆ ಬೇರೆ ಬಾಟ್ಲ್ಗಳಲ್ಲಿ ಎಲ್ಲ ಬೇರೆ ಬೇರೆ ಟೈಪ್ ಗಿಡಗಳನ್ನು ಹಾಕಿದ್ದು. ಇದೆಲ್ಲ ನೀರಿನ ಬಾಟ್ಲಿಗಳು, ಮತ್ತೆ ಜ್ಯೂಸ್ ಕುಡಿದ ಬಾಟ್ಲಿಗಳು, ಫಿನೈಲ್ ಬಾಟ್ಲಿಗಳು, ಎಲ್ಲ ಬಾಟ್ಲುಗಳಲ್ಲೇನೆ ಗಿಡಗಳು. ಒಂದೊಂದು ಹೂವಿನ ಗಿಡಗಳು ಹಾಕ್ಬೋದು, ಒಂದೊಂದು ಕ್ರೋಟಾನು, ಬೇರೆ ಥರ ನಮಗೆ ಯಾವುದು ಬೇಕೋ ಆ ಥರ ಗಿಡ. ನೋಡೋದು ಸದಾ ಪುಷ್ಪ ಅಂತ, ಯಾವಾಗಲೂ ಹೂವು ಆಗುತ್ತದೆ, ಎಷ್ಟೊಂದು ಚೆನ್ನಾಗಿ ಹೂವು ಆಗುತ್ತೆ, ದೇವರ ಪೂಜೆಗೂ ಉಪಯೋಗ ಆಗುತ್ತೆ. ಅದು ಎಲ್ಲ ಬಾಟ್ಲಲ್ಲೇ ಗಿಡಗಳಿದೆ. ಅದು ಬೇರೆ ಥರದ್ದು ಒಂದೊಂದು ಹಾಕಿಬಿಟ್ರೆ ತುಂಬಾ ಹೂವು ಸುರಿಯುತ್ತೆ, ಯಾವಾಗಲೂ ಹೂವು ಇರುತ್ತೆ. ಅದಕ್ಕೆ ಸದಾ ಪುಷ್ಪನೂ ಅಂತಾರೆ, ಬಟ್ಲು ಹೂವನು ಅಂತಾರೆ. ಅದು ಬಾಟ್ಲಲ್ಲೇ ಬೆಳೆಸಿದ್ದೀನಿ. ಇದು ಥರ್ಮಾಕೋಲ್ ಬಾಕ್ಸು, ಬೇಡಾದಂಥ ವಸ್ತುವಲ್ಲಿ ಮಾಡಿದ್ದು. ಎಲ್ಲನೂ ಹೂವಿನ ಗಿಡಗಳು ಅಂದರೆ ಬಟನ್ ರೋಸ್ ಇದೆ, ಕ್ಯಾಟ್ಕಸ್ ಇದೆ, ಈ ಎಲ್ಲ ಫುಲ್ಲು ಥರ್ಮಾಕೋಲ್ ಬಾಕ್ಸ್ದಲ್ಲೇ ಮಾಡಿದ್ದು. ಅಲ್ಲಿನೂ ಲಾಸ್ಟು ಅದು ಒಂದು ಹೂಗಳು.
ಇದು ಥರ್ಮಾಕೋಲ್ ಬಾಕ್ಸ್. ಅದರಲ್ಲಿ ಕ್ಯಾಟ್ಕಸ್ಸು, ಸ್ವಲ್ಪ ಮಣ್ಣು, ಸ್ವಲ್ಪ ಗೊಬ್ಬರ, ನೀರೇನು ಹಾಕುವ ಅವಶ್ಯಕತೆ ಇಲ್ಲ. ಅದು ಮಳೆ ಬಿಟ್ಟಾಗ ಸ್ವಲ್ಪ ಹೂವು ಆಗುತ್ತೆ, ಒಂದೊಂದು ಚಿಕ್ಕ ಚಿಕ್ಕದಾಗಿ ಹೂವು ಆಗುತ್ತೆ. ಇದು ಎಲ್ಲ ಪ್ಲಾಸ್ಟಿಕ್ ಕವರ್ಗಳು. ನಾವು ಗೋಧಿ ಹಿಟ್ಟು ತರ್ತೀವಲ್ಲ, ಅದರದ್ದು 10 kg 5 kg ಕವರು, ಆಮೇಲೆ ಬೇರೆ ಬೇರೆ ಕವರ್ಗಳನ್ನು ಎಲ್ಲನೂ ಉಪಯೋಗಿಸಿದ್ದಾರೆ. ಅದರಲ್ಲಿ ಎಲ್ಲ ಕವರ್ದಲ್ಲಿ ಒಂದೊಂದು ಥರದ್ದು ನಮಗೆ ಯಾವ ಗಿಡಗಳು ಬೇಕೋ ಆ ಥರ ಹಾಕಿದೆ. ಅದು ಸ್ವಲ್ಪ ದಾಸಾಳಿದೆ, ಈ ಕಡೆ ಸ್ವಲ್ಪ ಶಾವಂತಿಗೆ ಇದೆ, ಬೇರೆ ಬೇರೆ ಗಿಡಗಳನ್ನು ಎಲ್ಲನೂ ಹಾಕ್ಬೋದು. ನಾವು ಪ್ಲಾಸ್ಟಿಕ್ ಕವರ್ದಲ್ಲೇ ಮಾಡಿದ್ದು ಇದು ಫುಲ್ಲು. ಯಾವುದು ಬೇಡ ಅಂತ ನಾವು ಬಿಸಾಕಿರ್ತೇವಲ್ಲ, ಅದೇ ಕವರ್ದಲ್ಲಿ ನಾನು ಒಂದೊಂದು ಗಿಡ ಹಾಕಿಬಿಟ್ರೆ ನಿಮ್ಮ ಮನೆಗೂ ಚೆನ್ನಾಗಿ ಕಾಣಿಸ್ತದೆ, ಆಮೇಲೆ ಪೂಜೆಗೂ ಹೂವು ಆಗುತ್ತದೆ, ಎಲ್ಲ ನೋಡಲು ಚೆನ್ನಾಗಿರುತ್ತೆ. ಸ್ವಲ್ಪ ಶ್ರಮ ವಹಿಸಿದರೆ ನಿಮಗೂ ವ್ಯಾಯಾಮ ಆಗುತ್ತೆ. ಹೊರಗಡೆ ಹೋಗೋಕ್ಕಿಂತ ನಮ್ಮ ಮನೆಯಲ್ಲಿ ಟೆರಸ್ದಲ್ಲಿ ನಾವು ಪ್ಲಾಸ್ಟಿಕ್ ಕವರ್ನ ಉಪಯೋಗಿಸ್ಕೊಂಡು ನೋಡಿ ಅದರಲ್ಲಿ ಒಂದು ಗಿಡ ಬೆಳೆಸಿದ್ರೆ ಚೆನ್ನಾಗಿರುತ್ತೆ. ಪ್ಲಾಸ್ಟಿಕ್ ಕವರ್ದಲ್ಲಿ ಮೆಣಸಿನ್ಕಾಯಿ ಗಿಡ, ಇದು ನನ್ನ ಮನೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪಯೋಗ ಆಗುತ್ತೆ. ಇದು ಮೆಣಸಿನ್ಕಾಯಿ ಗಿಡ. ಆಮೇಲೆ ಅದು ಬದನೆ ಗಿಡನೂ ಅಷ್ಟೇ ಕವರ್ದಲ್ಲೇನ ಹಾಕಿದ್ದು. ಫುಲ್ಲು ನಾನು ಮನೆಗೆ ಉಪಯೋಗಿಸೋದು. ಅದು ಬಕೆಟ್ನಲ್ಲಿ ಬೆಳೆದದ್ದು ಬಸಳೆ ಸೊಪ್ಪು. ಅದು ಕಡ್ಡಿನೂ ಕಟ್ ಮಾಡಿ ಹಾಕ್ಬೋದು, ಅದರ ಬೀಜನೂ ಹಾಕಿ ಬೆಳೆಸ್ಬೋದು. ಇದು ಥರ್ಮಾಕೋಲ್ ಬಾಕ್ಸ್ದಲ್ಲಿನೇ ಹಾಕಿದ್ದು. ಇದು 4 ವರ್ಷ ಆಯಿತು. ಇದು ಚಿಕ್ಕ ಚಿಕ್ಕದಾಗಿ ಹೂವು ಆಗುತ್ತೆ, ನೋಡಲು ತುಂಬ ಚೆನ್ನಾಗಿರುತ್ತೆ. ಹಾಗೆ ಅದು ಒಂದು ಬಿಳಿ ಕಲರ್ ಇದೆ, ಒಂದು ಪರ್ಪಲ್ ಕಲರ್ ಇದೆ, ಇದು ರೆಡ್, 3-4 ಕಲರ್ ಇದ್ದೇ ಇದೆ. ಅದು ವೇಸ್ಟ್ ಕವರ್ಗಳನ್ನು ಬಿಸಾಕಿ ರೋಡಿಗೆ ಹಾಕೋದ್ರ ಬದಲಿ ಎಲ್ಲರೂ ತಮ್ಮ ಮನೆಯಲ್ಲಿ ಇದ್ರ ಗಿಡಗಳನ್ನ ಬೆಳೆಸ್ಕೋಬಹುದು. ಅದೇ ಒಂದು ಬ್ಯಾಗ್ ಕೂಡ ಹರಿದ್ರು ಅದನ್ನು ಪೀಸ್ ಮಾಡಿ ಹಾಗೆ ಕೆಳಗಡೆ ನಾವು ಬಳ್ಳಿ ಥರ ಗಿಡಗಳಿರುತ್ತೆ ಅಂಥದನ್ನು ಕೂಡ ಹಾಕಿ ಮಾಡ್ಕೋಬಹುದು. ಇದು ಹೆಲ್ಮೆಟ್ ಬೇಡ ಅಂತ ಬಿಸಾಕಿದ ಹೆಲ್ಮೆಟ್ನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪುಟ್ಟದಾಗಿ ಶಾವಂತಿಗೆ ಹೂವಿನ ಥರ ಕಾಣುತ್ತೆ. ಅದು ಒಂದು ಕವರ್ ಪ್ಲಾಸ್ಟಿಕ್ ಒಳಗಡೆ ಹಾಕಿಬಿಟ್ಟು ಅದ್ರ ಮೇಲೆ ಹಿಂಗೆ ಇಟ್ಬಿಟ್ರೆ ತಾನೇ ಬೆಳೆದು ಹಿಂಗೆ ಹ್ಯಾಂಗಿಂಗ್ ಥರ ಬಿದ್ದುಬಿಡುತ್ತೆ. ಇದು ನೋಡಿ ಪೇಂಟ್ ಬಾಕ್ಸ್ ಮೇಲಿಂದ ಮುಚ್ಚಳು, ಅದು ಬೇಡ ಅಂತ ಬಿಸಾಕಿದ್ದು. ಅದು ನಾನು ತಂದುಬಿಟ್ಟು ಅದರಲ್ಲಿ ಸ್ವಲ್ಪ ಮಣ್ಣು ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿದ್ದು ಹಾಕ್ಬಿಟ್ಟಿದ್ದೀನಿ. ಅದು ಒಂಥರ ಬಟನ್ ರೋಜುವುದು. ಆಮೇಲೆ ಅದು ಕಟ್ಕಸ್ ಥರನ ಅದು ಒಂದು ಹಾಕ್ಬಿಟ್ರೆ ರೌಂಡಾಗಿ ತಾನೇ ಹಬ್ಕೊಂಡು ಎಷ್ಟು ರೌಂಡಾಗಿ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಅದು ಪ್ಲಾಸ್ಟಿಕ್ ಬಾಟಲ್, ಪ್ಲಾಸ್ಟಿಕ್ ಚೀಲ ಹಾಗೂ ಥರ್ಮಕೋಲ್ ಅನ್ನ ಬಳಸಿ ಮನೆಯಲ್ಲಿ ಹೂದೋಟವನ್ನ ಹೇಗೆ ಮಾಡಿದ್ದಾರೆ ಅಂತ ನೋಡ್ಕೊಂಡ್ರಲ್ವಾ? ನೀವು ಮನೆಯ ಅಕ್ಕಪಕ್ಕ ಜಾಗ ಇತ್ತು ಅಂದ್ರೆ ವೇಸ್ಟ್ ಮಾಡಬೇಡಿ. ಇರುವಂತಹ ಜಾಗದಲ್ಲಿಯೇ ಗಿಡಗಳನ್ನ ಬೆಳೆಸಿ ಒಳ್ಳೆಯ ವಾತಾವರಣವನ್ನ ಪಡೆದುಕೊಳ್ಳಿ.